ಸರ್, ಇವತ್ತು ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಭಾಳ ದೊಡ್ಡ ಹಗರಣ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೂಡ್ಲಿಗಿ ಒಂದು ಸಂಸದರು ಮತ್ತು 4 ಶಾಸಕರು, ಕಾಂಗ್ರೆಸ್ನ ಶಾಸಕರ ಮನೆ ಮೇಲೆ ಇಡಿ ದಾಳಿಯಾಗಿದೆ ಸರ್. ನೋಡಿ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಹಗಲು ದರೋಡೆ ಮಾಡ್ತಾನೆ ಇದ್ದಾರೆ. ಎಲ್ಲ ರೀತಿಯಲ್ಲೂ ನೇರವಾಗಿ ಒಂದು ಸರ್ಕಾರದಲ್ಲಿ ಕಾಂಟ್ರಾಕ್ಟು, ಗುತ್ತಿಗೆ, ಪೇಮೆಂಟ್ ಕೊಡೋದ್ರಲ್ಲಿ ಮತ್ತು ಲೈಸೆನ್ಸ್ ಕೊಡೋದ್ರಲ್ಲಿ ಹಣ ಮಾಡೋದು ಒಂದು ಭಾಗ. ಇನ್ನೊಂದು ನೇರವಾಗಿ ಜನರ ಜೇಬಿನಿಂದನೇ ಲೂಟಿ ಮಾಡುವಂಥದ್ದು. ಇವತ್ತು ಈ ಒಂದು ಹಗರಣ ಮಹರ್ಷಿ ವಾಲ್ಮೀಕಿ ಏನು ಒಂದು ಅಭಿವೃದ್ಧಿ ನಿಗಮದ ಒಂದು ಹಗರಣ, ಅದು ಬಯಲಿಗೆ ಹೆಂಗೆ ಬಂತು? ಒಬ್ಬ ಸರ್ಕಾರಿ ಅಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ಒಂದು ಡೆತ್ ನೋಟಲ್ಲಿ ತಿಳಿಸಿರೋ ಕಾರಣ ಇವೆಲ್ಲ ಇದು ಬಯಲಾಗುವಂಥದ್ದಾಯಿತು ಅಥವಾ ಈ ಸುದ್ದಿ ಆಗುವಂಥದ್ದಾಯಿತು. ಕಾಂಗ್ರೆಸ್ ಸರ್ಕಾರ ಇದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾನೆ ಬಂತು. ಯಾರ ಮೇಲೆ FIR ಅನ್ನು ಮಾಡಬೇಕಿತ್ತು, ನಾಗೇಂದ್ರ ಮೇಲೆ FIR ಅನ್ನು ಮಾಡಬೇಕಿತ್ತು, ಅವ್ರ ಮೇಲೆ FIR ಮಾಡಲಿಲ್ಲ. ಸಂಬಂಧಪಟ್ಟ ಆ ನಿಗಮದ ಅಧ್ಯಕ್ಷರ ಮೇಲೆ ಮಾಡಬೇಕಿತ್ತು, ಮಾಡಲಿಲ್ಲ. ಈ ರೀತಿ ಜವಾಬ್ದಾರಿಯಿಂದ ಕಾನೂನನ್ನ ಜಾರಿಗೆ ಮತ್ತು ಕಾನೂನನ್ನ ಕ್ರಮ ವಹಿಸುವಂಥ ಕೆಲಸದಲ್ಲಿ ಯಾವಾಗಲೂ ತಡೆ ಹಿಡಿಯುವಂಥ ಕೆಲಸಗಳನ್ನು ಕಾಂಗ್ರೆಸ್ ಸರ್ಕಾರ, ವಿಶೇಷವಾಗಿ ಮುಖ್ಯಮಂತ್ರಿಗಳು, ಇಡೀ ಉಪಮುಖ್ಯಮಂತ್ರಿಗಳು, ಇಡೀ ಸರ್ಕಾರ ಬಂಡತನ ಮತ್ತು ನ್ಯಾಯಕ್ಕೆ ತದ್ವಿರುದ್ಧವಾಗಿ ನಿಂತಂಥ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಈಗ ಮುಂದುವರೆದ ಭಾಗವಾಗಿ ಏನೊಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿಂದ ತನಿಖೆ ನಡೀತಿರೋದು ಕಾರಣವಾಗಿ ಮತ್ತು CBIನು ತನಿಖೆ ಮಾಡ್ತಿರೋಂಥ ಕಾರಣದಲ್ಲಿ ಇವರೂ ರಾಜ್ಯ ಮಟ್ಟದಲ್ಲಿ ತನಿಖೆಯನ್ನು ಮಾಡ್ಕೊಂಡು ಕೂತಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಮುಂದುವರೆದು ತನಿಖೆ ನಡೆದು ಆಗ ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದ್ದ ವಿಚಾರ ಏನು, ವಾಲ್ಮೀಕಿ ನಿಗಮದ ಹಣವನ್ನು ನೇರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಹಣ ಬಳಕೆಯಾಗಿದೆ, ತೆಲಂಗಾಣ ಎಲೆಕ್ಷನ್ಗೆ ಬಳಕೆಯಾಗಿದೆ, ತೆಲಂಗಾಣಕ್ಕೆ ಬಳಕೆಯಾಗಿದೆ ಮತ್ತು ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಹಣ ಬಳಕೆಯಾಗಿದೆ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಹಾಗಾಗಿ ಅದನ್ನು ತೆಳ್ಳಿ ಹಾಕುವಂಥ ಪ್ರಯತ್ನ, ತೆಳ್ಳಾಗ್ತಿದ್ರು, ಇಲ್ಲ ನಾವು ಮಾಡಿಲ್ಲ, ಆಗಿಲ್ಲ, ಈಗಿಲ್ಲ ಅಂತ. ಮತ್ತು ಕಡೆಗೆ ಏನು ಸದನದಲ್ಲೇ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು, ಇಲ್ಲ 137 ಕೋಟಿ ಆಗಿಲ್ಲ, ಬರೀ 87 ಕೋಟಿ ಮಾತ್ರ ಅವ್ಯವಹಾರ ಆಗಿದೆ ಅನ್ನೋಂಥದ್ದನ್ನ, ಇನ್ನು ಮಿಕ್ಕಿದ ರಿಕವರಿ ಆಗಿದೆ, 87 ಕೋಟಿ ಮಾತ್ರ ಆಗಿದೆ ಅನ್ನೋಂಥದ್ದನ್ನ ಅವರೇ ಸ್ವತಃ ಒಪ್ಕೊಂಡು ಹೇಳಿಕೆಯನ್ನು ಕೊಟ್ಟರು. ಈಗ ಇವೆಲ್ಲ ಮುಂದುವರೆದು ಇಡಿಯವರು ಮುಂದೆ ತನಿಖೆನ ಮುಂದುವರಿಸಿ ಈಗೇನು ಬಳ್ಳಾರಿಯ 4 ಜನ ಶಾಸಕರ ಮನೆಯಲ್ಲಿ ಇವತ್ತೇನು ಸರ್ಚ್ ಆಗ್ತಿರೋವಂಥದ್ದು, ತನಿಖೆ ಆಗ್ತಿರೋವಂಥದ್ದು ಮತ್ತು ಲೋಕಸಭಾ ಸದಸ್ಯರು, ತುಕಾರಾಮ್ ಅವರ ಎಲೆಕ್ಷನ್ಗೆ ಲೋಕಸಭಾ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋಂಥ ಸುದ್ದಿ ಆಗ್ತಿತ್ತು, ಆಪಾದನೆ ಇತ್ತು. ಈಗ ಅದನ್ನು ಸತ್ಯವಾಗ್ತಿದೆ. ಮತ್ತು ಕಂಪ್ಲಿ ಗಣೇಶ್ ಅವ್ರ ಮನೆ ಮತ್ತು ಕೂಡ್ಲಿಗಿ ಶ್ರೀನಿವಾಸ್ ಅವ್ರ ಮನೆ, ಬಳ್ಳಾರಿಯ ಶಾಸಕರಾದಂಥ ಭರತ್ ರೆಡ್ಡಿ ಅವರ ಮನೆ ಮತ್ತು ಇನ್ನಿತರ ಬೇರೆ ಬೇರೆ ವ್ಯಕ್ತಿಗಳು ಮನೆಗಳಲ್ಲೆಲ್ಲ ಇವಾಗ ತನಿಖೆ ಆಗ್ತಿರೋದು 8 ಮನೆಯಲ್ಲಿ ಆಗ್ತಿದೆ. ಒಟ್ಟಾರೆ ಸತ್ಯ ಹೊರಗೆ ಬರಬೇಕು. ಕಾಂಗ್ರೆಸ್ಸು ಎಲ್ಲ ರೂಪದಲ್ಲೂ ಹಣ ಮಾಡುವಂಥದ್ದು, ಸ್ಮಾರ್ಟ್ ಮೀಟ್ರಲ್ಲೂ ನೇರವಾಗಿ ಜನರ ಹತ್ರ ದುಡ್ಡು ಮಾಡೋವಂಥದ್ದು, ಯಾವುದೇ ಲೇಔಟ್ ಅಪ್ರೂವ್ ಮಾಡಲಿಕ್ಕೂ ನೇರವಾಗಿ ಜನರ ಹತ್ರ ದುಡ್ಡು ಮಾಡೋದು, ಎಲ್ಲ ಅರ್ಬನ್ ಅಥಾರಿಟಿಗಳಲ್ಲಿ ನೇರವಾಗಿ ದುಡ್ಡು ಮಾಡೋವಂಥದ್ದು ಮತ್ತು ಈ ಎಲ್ಲ ಪ್ರಾಧಿಕಾರದಲ್ಲಿ ದುಡ್ಡು ಮಾಡೋವಂಥದ್ದು, ಗುತ್ತಿಗೆದಾರರಿಗೆ ಪೇಮೆಂಟ್ ಮಾಡೋದ್ರಲ್ಲಿ ದುಡ್ಡು ಮಾಡೋವಂಥದ್ದು, ಎಲ್ಲಿ ಕಂಡಲ್ಲೆಲ್ಲ ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಮೂಲಕ ನೇರವಾಗಿ ಜನರ ಹತ್ರ ದುಡ್ಡು ಮಾಡ್ತಿರೋದು. ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ನೇರವಾಗಿ ಜನರ ಜೇಬಿಗೆ ಕೈ ಹಾಕ್ತಿದ್ದಾರೆ. ನಿಗಮಗಳನ್ನೂ ಬಿಡ್ತಿಲ್ಲ, ಪ್ರಾಧಿಕಾರಗಳನ್ನೂ ಬಿಡ್ತಿಲ್ಲ, ಎಸ್ಕಾಮ್ಗಳು ಕಾರ್ಪೊರೇಟೈಸ್ ಆಗಿರೋಂಥ ಎಸ್ಕಾಮ್ಗಳನ್ನೂ ಬಿಡ್ತಿಲ್ಲ, ಬೆಸ್ಕಾಮ್ಗಳನ್ನೂ ಬಿಡಲ್ಲ. ಸೊ ಈ ರೀತಿ ಎಲ್ಲ ಕಡೆನೂ ಭ್ರಷ್ಟಾಚಾರ ತಾಂಡವಾಡ್ತಿದೆ. ನೋಡಿ, ಸ್ವತಃ ಮುಖ್ಯಮಂತ್ರಿಗಳೇ ಸದನದಲ್ಲಿ ಒಪ್ಕೊಂಡಿದ್ದಾರೆ 87 ಕೋಟಿ ಅವ್ಯವಹಾರ ಆಗಿದೆ, 100% ಹಣ ಅನ್ನು ತಗೊಳ್ಳೋವಂಥದ್ದಾಗಿದೆ, ಹಸ್ತಾಂತರ ಮಾಡ್ಕೊಳ್ಳೋವಂಥದ್ದಾಗಿದೆ, ಗುಳುಮ್ ಮಾಡ್ಕೊಂಡಿದ್ದೀವಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಗುಳುಮ್ ಆಗಿದೆ, ಹಸ್ತಾಂತರ ಆಗಿದೆ, ಸಂಪೂರ್ಣವಾಗಿ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನೋಂಥದ್ದು 87 ಕೋಟಿ. ಇನ್ನು ಮಿಕ್ಕಿದ್ನ ರಿಕವರ್ ಮಾಡಿದ್ದೀವಿ ಅಂತ ಹೇಳ್ಕೊಂಡ್ರು ಅವರು. 87 ಕೋಟಿ ನೇರವಾಗಿ ಹಣ ದುರ್ಬಳಕೆ ಆಗಿದೆ, ಹಣ ಕಾಣ್ತಿಲ್ಲ, ಹಣ ಸಿಕ್ಕಿಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ಇದು ನಾನು ಹೇಳ್ತಿರೋ ಮಾತಲ್ಲ. ಹಾಗಾಗಿ ಇಲ್ಲಿ ರಾಜಕೀಯ ಪ್ರೇರಿತ ಅನ್ನೋಂಥ ಪ್ರಶ್ನೆಯಲ್ಲಿದೆ. ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂಥ ವ್ಯಕ್ತಿಗಳಿಗೆ ಎಲ್ಲ ಒಂದು ಕಡೆ ಮೋಟರ್ ಸೈಟ್, ಗಂಗಾ ಕಲ್ಯಾಣದಲ್ಲೋ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಸ್ಕಾಲರ್ಶಿಪ್ಪು,
ಅಥವಾ ಹಾಸ್ಟ್ಲಿಗೆ ದುಡ್ಡು ಕೊಡುವಂಥದ್ದು ಅಥವಾ ಸ್ವಂತ ವ್ಯಾಪಾರ ಮಾಡಲಿಕ್ಕೋ ಇದಕ್ಕೆಲ್ಲ ಮೀಸಲಾಗಿದ್ದಂಥ ಹಣವನ್ನು ಪರಿಶಿಷ್ಟ ಪಂಗಡದ ಬಗ್ಗೆ ಮೊಸಳೆ ಕಣ್ಣೀರಿಡೋಂಥ ಈ ಸರ್ಕಾರ ಆ ಪಂಗಡದ ಬಡ ಜನರ ದುಡ್ಡನ್ನು ನೇರವಾಗಿ ತನ್ನ ಚುನಾವಣೆಗೆ, ಇದು ಸರ್ಕಾರದ ಮುಖ್ಯಮಂತ್ರಿಗಳ ಸಹಮತ ಇಲ್ಲದೆ ಆಗುತ್ತಾ? ನೇರವಾಗಿ ಆರ್ಥಿಕ ಇಲಾಖೆಯಿಂದ ಹೆಂಗೆ ವರ್ಗಾಯಿಸ್ತಾರೆ? ಅದಕ್ಕೆ ಸಮರ್ಥನೆಯನ್ನು ಉಪಮುಖ್ಯಮಂತ್ರಿಗಳು ಮಾಡ್ಕೋತಾರೆ. ಉಪಮುಖ್ಯಮಂತ್ರಿಗಳು ಏನು ನಡೆದೇ ಇಲ್ವೇನೋ ಅನ್ನುವಂಥ ರೀತಿಯಲ್ಲಿ ಅವ್ರ ಹೇಳಿಕೆಗಳು ಇರ್ತವೆ. ಅವ್ರ ಹೇಳಿಕೆಗಳೇನು? ಈ ರೀತಿ ಬಂಡತನ ಹಣವನ್ನು ನೇರವಾಗಿ ಬಡವರ ಹಣವನ್ನು, ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂಥ ಜನರ ಹಣವನ್ನು ನೇರವಾಗಿ ಲೂಟಿ ಮಾಡ್ತಾರಲ್ಲ, ಇದನ್ನು ಸಮರ್ಥಿಸ್ಕೋತಾರಲ್ಲ. ಒಂದು ಕಡೆ ಅವರೇ ನೇರವಾಗಿ ಒಪ್ಕೊಂಡಿದ್ದಾರೆ. ಇವತ್ತೇನಾರ ಆ ವ್ಯಕ್ತಿ ತೀರೋಗಿಲ್ದೆ, ಡೆತ್ ನೋಟ್ ಕೊಟ್ಟಿಲ್ಲದೆ ಇದ್ರೆ ಯಾರು ಕೇಳ್ತಿರು? ಇವತ್ತು ಯಾರಿಗೆ ಗೊತ್ತಾಗ್ತಿತ್ತು? ಈ ರೀತಿ ಸರ್ಕಾರದಲ್ಲಿ ಇನ್ನೂ ಎಲ್ಲೆಲ್ಲಿ ಎಷ್ಟು ಇಲಾಖೆನಲ್ಲಿ ನಡೀತಿದೆ ಅಂತ ನೀವು ನೋಡ್ಬೋದು.